ಮಳೆಗಾಲ ಬಂದರೆ ಸಾಕು ಬೋಂಡ ಮಾಡು ಅಂತ ಕೇಳ್ತಾರೆ ಮನೆಯಲ್ಲಿ. ಆದರೆ ರುಚಿಯಾಗಿ ಮಾಡಬೇಕು. ಅವ್ರಿಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಅನಿಸ್ಬಾರ್ದು. ಮನೆಯಲ್ಲಿ ಪೇಷಂಟ್ ಇರ್ತಾರೆ, ಇವ್ರಿಗೆಲ್ಲರಿಗೂ ಸೇರಿಸಿ ಹೇಗಪ್ಪ ಮಾಡೋದು, ಒಂದು 10 ರೂಪಾಯಿ ಕೊಟ್ಟು ತೊಗೊಬಾ ಅಂದರೆ ತೊಗೊಬರಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಹಾಗಾದರೆ ಈ ಟ್ರಿಕ್ ಯೂಸ್ ಮಾಡಿ ನೀವು ಬೋಂಡ ಮಾಡಿದ್ದೀರಾ ಅಂದರೆ ನೀವು ಆಚೆ ನೀವೇ ಕಳಿಸೋದಿಲ್ಲ, ನಾನೇ ಮಾಡಿ ಕೊಡ್ತೀನಿ ಅಂತ ಹೇಳ್ತೀರಾ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ನಾನೀಗ ಕಡಲೆ ಹಿಟ್ಟು ಮತ್ತು ಮೈದಾ ತೊಗೊಂಡಿದ್ದೀನಿ. ಮೈದಾ, ಸ್ವಲ್ಪ ರವೆ ತೊಗೊಂಡಿದ್ದೀನಿ. ಬೇಕು ಅಂದರೆ ರವೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಹಾಗೆ ಜೀರಿಗೆ, ಸೋಂಪು ಎಲ್ಲನೂ ಹಾಕಿದ್ದೀನಿ. ಎಳ್ಳು ಕೂಡ ಹಾಕಿದ್ದೀನಿ. ಎಳ್ಳು ಕೂಡ ನಿಮ್ಮ ಇಷ್ಟ, ನೀವು ಬೇಕಾದರೆ ಎಳ್ಳು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಖಾರದ ಪುಡಿ, ಉಪ್ಪು, ಸೋಡಾ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಪುದೀನ, ಕೊತ್ತಂಬರಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ನಾನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಬೋಂಡ ಅದಕ್ಕೆ ಕಲಿಸ್ಕೊಳ್ಳೋಣ. ಅದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಸತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಇದಾಗೋಗ್ಬಿಡುತ್ತೆ. ಸೊ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಹಾಕಿದೆ ಈರುಳ್ಳಿ ಫಸ್ಟೇ ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಅದನ್ನು ಕಲಿಸ್ಕೊಂಡೆ ನಾನು. ಸ್ವಲ್ಪನೇ ನೀರು ಹಾಕೋದ್ರಿಂದ ಜಾಸ್ತಿ ಗಟ್ಟಿನೂ ಆಗೋದಿಲ್ಲ, ಜಾಸ್ತಿ ಮೆತ್ತಗೂ ಆಗೋದಿಲ್ಲ. ಸೊ ಹಾಗಾಗಿ ಈ ಟ್ರಿಕ್ ಏನಾದರೂ ನೀವು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಇನ್ನೊಂದು ಇದರಲ್ಲಿ ಟ್ರಿಕ್ ಏನಪ್ಪ ಅಂದರೆ, ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ನಾನು ಇದರಲ್ಲಿ ಟ್ರಿಕ್ ಯೂಸ್ ಮಾಡಿದ್ದೀನಿ ಅಂದರೆ, ಬಿಸಿ ಎಣ್ಣೆ, 1 ಸ್ಪೂನ್ ಎಣ್ಣೆ ಹಾಕ್ತೀನಿ ನಾನು. ಆ ಟ್ರಿಕ್ಕಿಂದ ತುಂಬ ಸಾಫ್ಟಾಗಿ ಬರುತ್ತೆ ನಮ್ಮ ಬೋಂಡ. ಹಾಗೆ ಚೆನ್ನಾಗಿರುತ್ತೆ. ಈ ಹೋಟ್ಲುಗಳಲ್ಲಿ ನಾವು ತಿಂದೇ ಇರೋ ಥರನೇ ರುಚಿಯಾಗಿ, ಟೇಸ್ಟಿಯಾಗಿ, ಹಾಗೆ ಮೆತ್ತಗಿರುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಈಗ ಎಲ್ಲ ಕಲಿಸ್ಕೊಂಡಿದ್ದಾಗಿದೆ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಈಗ ಬಿಸಿ ಆಗಿತ್ತು ಎಣ್ಣೆ, ಅದೇ ಎಣ್ಣೆನ ಸಹ ಹಾಕಿ ಹಾಗೆ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಯಾಕೆ ಅಂದರೆ ಒಂದೇ ಸತಿ ಇಕ್ಕಿದ್ರೆ ಕೈ ಬಿದ್ದಾಗುತ್ತಲ್ಲ, ತಣ್ಣಗಿರೋ ಎಣ್ಣೆ ಹಾಕಿಲ್ಲ ನಾನು. ಸೊ ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಸ್ವಲ್ಪನೇ ಉಂಡೆ ತೊಗೊಂಡು ಚೆನ್ನಾಗಿ ಕಾದಿರೋ ಎಣ್ಣೆದಲ್ಲಿ ಬಿಟ್ಟರೆ ಅದು ಕೂಡ ಒಡೆಯೋದಿಲ್ಲ, ಬೇಗನೆ ಒಡ್ಕೊಂಬಿಡೋದಿಲ್ಲ. ಇಲ್ಲಾಂದರೆ ಬೋಂಡಗಳೆಲ್ಲ ಒಡ್ಕೊಳ್ಳುತ್ತೆ ಅಲ್ಲ, ಬೇಗ ಬೇಯೋದಿಲ್ಲ. ಎಣ್ಣೆ ಕಾದಿಲ್ಲ ಅಂದರೆ ಬೋಂಡ ಬೇಯೋದೇ ಇಲ್ಲ. ಸೊ ಎಣ್ಣೆ ಕಾದಿತ್ತು. ನಾನು ಕೂಡ ಇವಾಗ ಸಣ್ಣಗೆ ಬೋಂಡಾಗನ್ನ ನೀಟಾಗಿ ಬಿಡ್ತಾಯಿದ್ದೀನಿ. ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ದಿನ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಏನಪ್ಪ ಇವಾಗ ಮಾಡ್ತಾರೋ ವೀಡಿಯೋಸ್ ಅಂದರೆ ಅಡುಗೆ ವೀಡಿಯೋಸ್ ಆಗಿರ್ಬೋದು. ಹಾಗೆ ಮಕ್ಕಳನ್ನ ನಾವು ಹೇಗೆ ಇಟ್ಕೋಬೇಕು ಮನೆಯಲ್ಲಿ, ನಾವು ಹೇಗಿರಬೇಕು, ಮನಿನ ಹೇಗೆ ಸೇವ್ ಮಾಡಬೇಕು, ಈ ಥರ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. 10,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ನನ್ನ ಆಸೆ. ಹಾಗೆ $100 ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ಆಸೆ. ದಯವಿಟ್ಟು $1 ಕಂಪ್ಲೀಟ್ ಆಗೋದಕ್ಕೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ಬೋಂಡ ಆಗಿದೆ, ತುಂಬ ರುಚಿಯಾಗಿ, ಒಳಗಡೆ ಗರಿಯಾಗಿ, ಮೇಲೆ ಗರಿಯಾಗಿ, ಒಳಗಡೆ ಮೆತ್ತಗೆ, ತುಂಬಾ ಚೆನ್ನಾಗಿದೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಮತ್ತೊಂದು ವೀಡಿಯೋಸ್ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.